ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ರಾಧಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಫೇಮಸ್ ಕರದಂಟು ಅದು ಮಾಡ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಆಗಲ್ಲ, ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಮಾಡೋದು ತುಂಬ ಸುಲಭ. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಫಸ್ಟು ಪುಟಾಣಿ ತೊಗೊಂಡಿದ್ದೀನಿ, 4 ಕಪ್ಪಷ್ಟು ಪುಟಾಣಿ, ಆಮೇಲೆ 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ, ಆಮೇಲೆ 2 ಏಲಕ್ಕಿ. ಇವಾಗ ಪುಟಾಣಿ 4 ಕಪ್ ಅಂದಲ್ಲ, ಅದರಲ್ಲೇ 2 ಏಲಕ್ಕಿನ ಹಾಕಿ ಮಿಕ್ಸಿಗೆ ಹಾಕೋತೀನಿ ಸಣ್ಣದಾಗಿ. ಇಲ್ಲಿ ಪೂರ್ತಿ ಸಣ್ಣದಾಗಿ ಹಾಕ್ಕೊಳ್ಳಿ ಮಿಕ್ಸಿಗೆ ಆಯಿತಾ. ಆಮೇಲೆ ಪೂರ್ತಿ ಸಣ್ಣದಾಗಿ ಹಾಕ್ಕೊಂಡಿದ್ರೂ ಒಂದು ಸಾರಿ ಜಲ್ದಿ ಇಟ್ಕೊಳ್ಳಿ ಆಯಿತಾ. ಸಾಫ್ಟಾಗಿರುತ್ತೆ ಹಿಟ್ಟು, ಯಾವುದೇ ಥರದ್ದು ಗಂಟಿರಲ್ಲ. ಅದೆಲ್ಲ ಜಲ್ದಿ ಹಿಡ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಬಿಡಿ. ನೋಡಿ ಎಷ್ಟು ಬಂತು ಅದರಲ್ಲಿ ಎಲ್ಲ ಗಂಟು ಆ ಥರದ್ದೆಲ್ಲ. ಆಮೇಲೆ ನಾವು ಯಾವುದರಲ್ಲಿ ಹಾಕ್ಕೋತೀವಿ ಒಂದು ಅಗಲವಾಗಿರೋ, ನಾವು ಇದಕ್ಕೆ ಪರಾತ್ ಅಂತೀವಿ, ಇದನ್ನು ತೊಗೊಂಡಿದ್ದೀನಿ ನಾನು. ಇಲ್ಲಾಂದರೆ ಪ್ಲೇಟ್ ತೊಗೋಬೋದು ನೀವು ಸ್ವಲ್ಪನೇ ಮಾಡ್ತಾಯಿದ್ರೆ. ಅದ್ರ ಸುತ್ತ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಒಂದು ಹಚ್ಕೊಳ್ಳಿ ಆಯಿತಾ. ಸೈಡ್ಗೂ ಹಚ್ಕೋಬೇಕು ಹಾಗೆ. ಇವಾಗ ನೆಕ್ಸ್ಟು ಮಾಡೋದು ಹೇಗೆ ನೋಡೋಣ ಬನ್ನಿ. 1 ಕಪ್ ಹಾಕ್ಕೊಂಡಿದ್ದೀನಿ ಸಕ್ಕರೆ, 1.5 ಕಪ್ ಅಂತ ಆವಾಗಲೇ ಹೇಳಿದ್ದೀನಿ ನಾನು. 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಅದೇ ಕಪ್ಪಲ್ಲಿ ನೀರು ಹಾಕ್ಕೊಳ್ಳಿ, ಅರ್ಧ ಕಪ್ ಆಗೋಷ್ಟು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ನ. ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಬೇಕು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ತುಂಬ ಫೇಮಸ್ ಇದು. ಜಾಸ್ತಿ ಅಂದರೆ ನಾಗರ ಪಂಚಮಿಲೇ ಜಾಸ್ತಿ ಮಾಡೋದು. ಎಲ್ಲ ಥರದ್ದು ಸ್ವೀಟ್ ಮಾಡ್ತಾರೆ. ನಾಗರ ಪಂಚಮಿ ಬಂತು ಅಂದರೆ ಆಯಿತು ಸ್ಟಾರ್ಟ್ ಎಲ್ಲ ಸ್ವೀಟ್ ಮಾಡೋಕ್ಕೆ. ನಿಮ್ಮ ಸೈಡ್ ಏನಂತೀರಾ ಅಂತ ಹೇಳಿ ಆಯಿತಾ. ನಮ್ಮ ಸೈಡು ಅಂಟು ಅಂತ ನಾವು ಕರೆಯೋದು. ಪುಟಾಣಿ ಅಂಟು, ಪುಟಾಣಿ ಕರದಂಟು ಈ ಥರ ನಾವು ಕರೆಯೋದು. ನೀವು ಒಂದು ಸರಿ ಆದರೂ ತಿಂದಿದ್ದೀರಾ ಅಥವಾ ನೀವೇನು ಕರಿತೀರಾ ಅಂತ ಹೇಳಿ ಆಯಿತಾ. ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂದರೆ ಇಬ್ಬರು ಇರಬೇಕು. ಯಾಕಂದರೆ ಒಬ್ಬರು ತಿರುಗಿಸ್ತಾ ಇರ್ತಾರೆ, ಇನ್ನೊಬ್ಬರು ಮೇಲ್ಗಡೆ ಹಿಟ್ಟು ಹಾಕ್ತಾ ಇರ್ತಾರೆ. ಸ್ವಲ್ಪ ಅಂದರೆ ಒಬ್ಬರಾದರೆ ನಡೆಯುತ್ತೆ. ನಾವು ಏಲಕ್ಕಿ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಪುಟಾಣಿಲೇ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಅವಶ್ಯಕತೆ ಇಲ್ಲ. ಇವಾಗ ಒಂದೆಳೆ ಪಾಕ ಬರುತ್ತೆ ಅನ್ನುವಾಗಲೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿತಾ. ಇದನ್ನು ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಫಸ್ಟು ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಇನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ಯಾವುದೇ ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ಆವಾಗಲೇ ನಾವು ಎಣ್ಣೆ ಹಚ್ಕೊಂಡು ಇಟ್ಟಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಬಿಡಿ ಆಯಿತಾ. ಈ ರೀತಿಯಾಗಿರಬೇಕು ಹಾಕ್ಕೊಳ್ಬೇಕಾದ್ರೆ. ಬನ್ನಿ ಇವಾಗ ಅದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀವಲ್ಲ, ನೆಕ್ಸ್ಟ್ ಇದ್ರ ಮೇಲೇ ಕೊಬ್ಬರಿನ ಹಾಕ್ಕೊಳ್ಳಿ. ಇದನ್ನ ಇವಾಗ 10 ನಿಮಿಷ ತಣ್ಣಗಾಗೋಕೆ ಬಿಡಬೇಕು, ಆಮೇಲೆ ಕಟ್ ಮಾಡ್ಕೋಬೇಕು ಆಯಿತಾ. ಇವಾಗ ಇನ್ನೂ ಬಿಸಿ ಇರುತ್ತೆ, ಜಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕಷ್ಟೇ. ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ, ಯಾವ ಶೇಪ್ ಬೇಕು ಆ ಶೇಪಲ್ಲಿ ಜಸ್ಟ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ.
ನೋಡಿ ನಾನು ಅಷ್ಟಕ್ಕೂ ಅದೇ ರೀತಿಯಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಆವಾಗ ನೀಟಾಗಿ ಕಟ್ ಮಾಡ್ತೀನಂತೆ. ಇವಾಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಬಂದುಬಿಡುತ್ತೆ, ಯಾಕಂದರೆ ಫಸ್ಟೇ ನಾವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಹಾಗಾಗಿ ಬೇಗ ಬಂದುಬಿಡುತ್ತೆ. ನೋಡಿ ತೆಗೆದ ತಕ್ಷಣ ಹಾಗೆ ಬಂದುಬಿಡುತ್ತೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೇಸ್ಟ್ ಮಾತ್ರ ಫುಲ್ ಒಂದು ಮಂತ್ ಆದ್ರೂ ಏನೂ ಆಗಲ್ಲ ಆಯಿತಾ, ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಜಾಸ್ತಿ ಹೊತ್ತೂ ಆಗಲ್ಲ ಮಾಡೋದು, ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಆಯಿತಾ. ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಸಾಫ್ಟಾಗಿತ್ತು ಗೊತ್ತಾ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ತುಂಬ ಕಮ್ಮಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾವ ಥರದ್ದು ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.